ಹಿಂಗೈತಿ ಹಿಂಗೆ ಆಗೈತಿ ಅವ್ನು ಹಿಂಗೆ ಕರೆದಾನು ನನ್ನ ಮರ್ಡರ್ ಮಾಡೇವು ಅಂತ ಅನ್ನೋದು ಏನೂ ಹೇಳಲಿಲ್ಲ ರೀ ಆಕೆ ನನ್ನ ಮುಂದೆ. ಅವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. 14 ವರ್ಷದ ಅವರ ಸುಖ ದಾಂಪತ್ಯಕ್ಕೆ 2 ಮಕ್ಕಳಿದ್ದಾರೆ. ಹೀಗಿರುವಾಗಲೇ ಆ ಸಂಸಾರಕ್ಕೆ ಅದೊಬ್ಬ ಎಂಟ್ರಿಯಾಗಿದ್ದ. ನೋಡ್ತಿದ್ದಂತೆ ಆ ಸಂಸಾರವನ್ನೇ ಆ ಪಾಪಿ ಛಿದ್ರ ಮಾಡಿದ್ದಾನೆ. ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲ್ಲಿಸಿದ ಪಾಪಿ ಪತ್ನಿ ಅರೆಸ್ಟ್ ಆಗಿದ್ದೇ ರೋಚಕವಾಗಿದೆ. ಹೌದು, ಬೆಳಗಾವಿಯಲ್ಲಿ ಪತ್ನಿಯಿಂದಲೇ ಪತಿ ಕೊಲೆಯಾಗಿದ್ದು, ನೌಟಂಕಿ ಆಟ ಆಡ್ತಿದ್ದ ಈ ಡೌರಾಣಿ ಪ್ರಿಯಕರನ ಜೊತೆ ಹಿಂಡಲ್ಗ ಜೈಲು ಪಾಲಾಗಿದ್ದಾಳೆ. ಅವಿನಾಶ್ ಲಕ್ಷ್ಮಿ ಅನ್ನೋ ಈ ಜೋಡಿ 14 ವರ್ಷಗಳ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರ ಜಾತಿ ಬೇರೆಯಾದರೂ ಇವರ ಪ್ರೀತಿಗೆ ಅದು ಅಡ್ಡಿಯಾಗಿರಲಿಲ್ಲ. ದಂಪತಿಗೆ 2 ಮಕ್ಕಳಿದ್ದಾರೆ. ಬೆಳಗಾವಿಯ ಆನಗೋಳದಲ್ಲಿ ಆಯುರ್ವೇದಿಕ್ ಕ್ಲಿನಿಕ್ ಇಟ್ಕೊಂಡು ಅವಿನಾಶ್ ಬದುಕು ಕಟ್ಕೊಂಡಿದ್ರು. ಆದರೆ ಏಪ್ರಿಲ್ 6ರಂದು ಇದೇ ಕ್ಲಿನಿಕ್ನಲ್ಲೇ ಅವಿನಾಶ್ ಶವವಾಗಿದ್ರು. ನನ್ನ ಗಂಡನಿಗೆ ಶುಗರ್ ಹೆಚ್ಚಾಗಿ ಕೆಳಗೆ ಬಿದ್ದಿದ್ದಾನೆ, ಈ ವೇಳೆ ತಲೆಗೆ ಪೆಟ್ಟಾಗಿ ಗಂಡ ಮೃತಪಟ್ಟಿದ್ದಾನೆ ಅಂತ ಕತೆ ಹೇಳಿದ ಲಕ್ಷ್ಮಿ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಳು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಿದ್ದಂತೆ ಈ ಸಾವಿನ ಅಸಲಿಯತ್ತು ಬಯಲಾಗಿದೆ.